ಮದ್ವೆ ಆಗಿ ಹೋಗ್ತಾವಳೆ, ಹಳ್ಳಕ್ ಬೀಳ್ತಾವಳೆ. ನನ್ನ ಬಾಯ್ ಫ್ರೆಂಡ್ ಯಾರು ಗೊತ್ತಾ? ಬ್ಲಾಗ್ ನೋಡಕ್ ನೀನೇ ಹಾಫ್ ಮೆಂಟ್ಲು ಈಗೂ ಅದನ್ನೇ ಹಾಕೊಳೋದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಚಾರ್ಲಿ ಬ್ಲಾಗ್ಸ್. ಆಫ್ಟರ್ ಎ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ನನ್ನ ಬ್ಲಾಗ್ ಬಂದಿಲ್ಲ. ಸೊ ಇವತ್ತು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ನಮ್ಮ ಬ್ಲಾಗ್ ಸ್ಪೆಷಲ್ ಏನಂದರೆ, ನಮ್ಮ ದೀಕ್ಷಿತ್ ಅದು ಮದುವೆ ಇನ್ನೇನು ಒಂದು 4-5 ಡೇಸ್ ಇದೆ. ಇವತ್ತಿಂದ ನಮ್ಮ ಮದುವೆ ಕೌಂಟ್ ಡೌನ್ ಬಿಗಿನ್ಸ್. ಇವತ್ತು ನಮ್ಮ ದೀಕ್ಷಿತ್ ಅದು ಮೆಹಂದಿ ಶಾಸ್ತ್ರ ಇದೆ. ಸೊ ಬನ್ನಿ ಎಲ್ಲ ಏನು ಮಾಡ್ತಿದ್ದಾರೆ ನೋಡೋಣ. ಮೆಹಂದಿ ಶಾಸ್ತ್ರಕ್ಕೆ ಮೆಹಂದಿ ಶಾಸ್ತ್ರದ್ದು ದೀಕ್ಷಿತ ಇನ್ನು ಮೆಹಂದಿ ಹಾಕ್ಸ್ಕೊಂಡಿಲ್ಲ, ಡ್ರೆಸ್ ಹಾಕೊಂಡಿಲ್ಲ. ಇವಾಗ ಆಕ್ಟಿಂಗ್ ಮಾಡ್ಬೇಕು, ನಾವೆಲ್ಲ ಮೆಹಂದಿ ಹಾಕೋಬೇಕು. ಸೊ ನಾನ್ ರೆಡಿ ಆಗಿದ್ದೀನಿ. ದೀಕ್ಷಿತ ಇವಳು ನೋಡಿ ಗಾಯ್ಸ್, ಇವಳು ಹೆಂಗ್ ಮಾಡ್ತಿದ್ದಾಳೆ ರೀ. ರೆಡಿ ಆಗು ಬಾ ಅಂದ್ರೆ ರೆಡಿ ಆಗ್ತಿಲ್ಲ. ನಮ್ ಬ್ಲಾಗ್ ಅಲ್ಲಿ ಹೊಸ ಮುಖಗಳನ್ನ ತೋರಿಸ್ತಾ ಇದ್ದೀನಿ. ಇಷ್ಟು ದಿವಸ ನಮ್ ಬ್ಲಾಗ್ ಅಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ಇವರು ವೈಷ್ಣವಿ, ನಮ್ಮ ಅಕ್ಕನ ಮಗಳು. ಆಮೇಲೆ ಇನ್ನೊಂದು ಚಿಕ್ಕದಿದೆ, ಅದೆಲ್ಲಿದೆ? ಅದು ಇಲ್ಲಿ ಕ್ಯಾಟ್ ಜೊತೆ ಆಟ ಆಡ್ತಾ ಇದೆ. ಎಲ್ಲಿದೆ? ಹಾಯ್ ನಿಶು, ಅವಳು ನಿಶ್ವಿತಾ. ಎಲ್ಲಿ ಕ್ಯಾಟು? ಕ್ಯಾಟ್ ಹೊಟ್ಟೋಯ್ತು. ಇದು ವೈಷ್ಣವಿ ಅಂಡ್ ನಿಶ್ವಿತಾ. ಆಯ್ತಾ? ಈ ಕಂಪ್ಲೀಟ್ ಮದ್ವೆ ಬ್ಲಾಗ್ ಅಲ್ಲಿ ಇವ್ರಿಬ್ರು ನಮ್ ಜೊತೆ ಇರ್ತಾರೆ. ನಮ್ ಬ್ಲಾಗ್ಗೆ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾರೆ ಅಲ್ವಾ? ಇಲ್ಲ ಹ್ಞೂ ಅನ್ಬೇಕು ನೋಡ. ಇಲ್ಲ ಅನ್ನಿ ಅಂತ ಹೇಳ್ಕೊಡ್ತಾವಳೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಇಲ್ಲಿ ಮೇಕಪ್ ನಡೀತಾ ಇದೆ. ಮೈ ನೇಮ್ ಇಸ್ ವೈಷ್ಣವಿ. ಆಮೇಲೆ ದಿಸ್ ಗರ್ಲ್ ಇಸ್ ಬ್ಯಾಕ್. ಇವರೆಲ್ಲ ಫಾರಿನ್ ಇಂದ ಬಂದಿದ್ದಾರೆ ಗೈಸ್, ಕರ್ನಾಟಕದವರಲ್ಲ. ಫಾರಿನ್ ಇಂದ ಮದ್ವೆಗ್ ಲ್ಯಾಂಡ್ ಆಗಿದ್ದಾರೆ. ಅವ್ರಿಗೆ ಕನ್ನಡ ಬರಲ್ಲ, ಅವ್ರ ಮಾತೃಭಾಷೆ ಇಂಗ್ಲಿಷ್. She came from Karnataka, guys. No. Oh my God, Turula. ಹೆಣ್ಮಗು ಹಾಕ್ಬೇಕು. ಅವರು ಮದ್ವೆ ಹೆಣ್ಣವ್ರ ತಾಯಿ. ಇವತ್ತು ಇವ್ರದ್ದು ಮೆಹಂದಿ ಶಾಸ್ತ್ರ ಇದೆ. ಸೊ ಅಮ್ಮ, ನೀನ್ ಹಿಂಗೆಲ್ಲ ಬಡ್ಕೊಂಡ್ರೆ ನಮ್ ಯೂಟ್ಯೂಬರ್ ಎಲ್ಲ ಓಡೋತಾರೆ. ಸೀರಿಯಸ್ ಆಗಿ ಮಾಡ್ತಾ ಇದೀನಿ. ಇದನ್ನ ನಾನು ಹಾಕೋದು ಅಲ್ಲೇ. ಅದಲ್ಲ, 650 ರೂಪಾಯಿ ಲಿಪ್ಸ್ಟಿಕ್. ಅವ್ರಪ್ಪ ಏನಕ್ಕೆ ಕೊಡಿಸ್ತಾರೆ? ಇವರ ಬಾವಿ ಯಜಮಾನ್ರು ಇಸ್ ಅ ಫೇಮಸ್ ಲಾಯರ್ ಇನ್ ದೊಡ್ಡಬಳ್ಳಾಪುರ. ಯಾರಿಗಾದ್ರೂ ಏನಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಕೇಸ್ ಸಾಲ್ವ್ ಮಾಡ್ಕೊಡ್ತಾರೆ. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಅದಕ್ಕೆ ಅವ್ರನ್ನ ಇಂಪ್ರೆಸ್ ಮಾಡಕ್ಕೆ ಚೆನ್ನಾಗಿ ರೆಡಿ ಆಗ್ತಾವೆ. ಫೇಮಸ್ ಲಾಯರ್. ಯಾವ ಲಾಯರು? ಕ್ರಿಮಿನಲಾ, ಫ್ಯಾಮಿಲಿನಾ? ಎಲ್ಲರೂ ರೆಡಿಯಾಗಿ ಮೆಹಂದಿಗೆ ಬರೋಷ್ಟ್ರಲ್ಲಿ 12 ಆಗಿತ್ತು. ಅಷ್ಟ್ರಲ್ಲಿ ಮೆಹಂದಿ ಆರ್ಟಿಸ್ಟ್ ಕೂಡ ಬಂದಿದ್ದರು. ಫಸ್ಟ್ ದೀಕ್ಷಿತಾಗೆ ಬ್ರೈಡಲ್ ಮೆಹಂದಿ ಆರ್ಟಿಸ್ಟ್ ಬಂದಿದ್ದರು. ಅವಳಿಗೆ ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇಲ್ಲಿ ನಾವೆಲ್ಲ ಮೆಹಂದಿದು ರೆಡಿ ಆಗಿತ್ತಲ್ಲ, ಸೊ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಇಲ್ಲಿ ವಂದನ ಮತ್ತು ಸಹನ ವೀಡಿಯೋಸ್ ಮಾಡ್ತಿದ್ರು. ನಮಗೆಲ್ಲ ಹಾಕೋಕ್ಕೆ ಬೇರೆ ಮೆಹಂದಿ ಆರ್ಟಿಸ್ಟ್ನ ಕರೆಸಿದ್ರು. ಅವರೆಲ್ಲ ಇಲ್ಲಿ ಮೆಹಂದಿ ಹಾಕ್ಸ್ಕೊತಾ ಇದ್ರು. ನೋಡಿ, ಈ ಥರ ಹುಡುಗರೆಲ್ಲ ಕೂತು ನೋಡ್ತಿದ್ರು, ನಮ್ಮ ತಮ್ಮಂದ್ರುಗಳು. ಆಮೇಲೆ ಹಾಕ್ಸ್ಕೊಂಡಿರೋರೆಲ್ಲ ವೀಡಿಯೋ ಹೆಂಗೆ ಮಾಡ್ತಾರೆ ಅಂತ ನೋಡ್ತಿದ್ರು. ಇನ್ನು ಕೆಲವರು ಹಾಕಿಸ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲ ವಿಡಿಯೋ ಮಾಡ್ತಿದ್ದೀನಿ. ಹುಡುಗನ ಹೆಸರು ಮೆನ್ಷನ್ ಮಾಡಿಲ್ಲ. ಆಮೇಲೆ ನೋಡ್ಬಿಟ್ಟು ಯಾಕೆ ಬೇಕು ಸುಮ್ಮನೆ ಇರಲಿ. ಅಲ್ಲ, ನಾನು ಹೇಳ ಅಲ್ಲಿ ತಮ್ಲೈನ್ ಅಲ್ಲಿ ಬಾಯ್ ಫ್ರೆಂಡ್ ನನ್ನ ಬಾಯ್ ಫ್ರೆಂಡ್ ಯಾರು ಗೊತ್ತಾ ಅಂತ ಹಾಕನ. ಯಾರು ಗೊತ್ತಾಗ್ಬೇಕಂದ್ರೆ ಅಲ್ಲ, ಕಂಪ್ಲೀಟ್ ವ್ಲಾಗ್ ನ ನೋಡ್ಬೇಕು. ಬ್ಲಾಗ್ ನೋಡಕ್ಕೆ ಬಿಡಲ್ಲ. ಆಮೇಲೆ ಬ್ಲಾಗ್ ನೋಡಕ್ ನೀನೇ ಆಮೇಲೆ ನಾನು
ನೀನ್ ಮದ್ವೆ ಬ್ಯುಸಿಯಲ್ಲಿ ಇರ್ತೀಯ, ನೀನು ಲಿಂಕ್ ಏನು ಹಾಕೋಣದ ಅವಶ್ಯಕತೆ ಇಲ್ಲ. ನಾವು ಸುಮ್ಮನೆ ಅಪ್ಲೋಡ್ ಮಾಡ್ಬಿಡ್ತೀವಿ, ಬೇಕಾದ್ರೆ ನೋಡ್ಕೊಂಡು ನಕ್ಕೊಂಡು ಸುಮ್ಮನೆ ಅದು. ಅಕ್ಕ ಮಾತಾಡ್ತಾ ಇಲ್ಲ, ಇವಳು ಅಕ್ಕಂಗೆ ಬ್ಲಾಕ್ ಮೇಲ್ ಮಾಡ್ತಾವಳೆ. ಅಕ್ಕ ತುಂಬಾ ಚೆನ್ನಾಗಿ ಅದೆಲ್ಲ ಹೊಸ ಟ್ರೆಂಡ್. ನೆಕ್ಸ್ಟ್ ನೀವೆಲ್ಲ ಬ್ರೈಡ್ ಆದ್ರೆ ಇದೇ ತರ ಓಲೆನ ಎಲ್ಲಿ ತಗೊಂಬಂದ್ರು ಅಂತ ನಾವು ವಿಡಿಯೋ ಸ್ಟಾರ್ಟೆಡ್. ವೆಂಕಟರಮಣ ಸ್ವಾಮಿ ಜಾತ್ರೆಯಲ್ಲಿ ತಗೊಂಬಂದಿರೋ ಓಲೆ. ನೋ ಕಾಮೆಂಟ್ಸ್ ಇಲ್ಲ ಸರ್. ಇವರು ಲೋ ಬಜೆಟ್ ಬ್ರೈಡ್. ಅಕ್ಕ ಮೆಹಂದಿ ತುಂಬಾ ಚೆನ್ನಾಗಿ ಆಗ್ತವ್ರೆ. ನಿಮ್ಗೆ ಯಾರಾದ್ರೂ ಬೇಕಾದ್ರೆ ಅಕ್ಕನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಅಕ್ಕ ನಂಬರ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ಏನಕ್ಕ ನಿಮ್ ಇನ್ಸ್ಟಾ ಐಡಿ? ಮೆಹಂದಿ ಬೈ ಶ್ರೀ. ಶ್ರೀ ಇಲ್ಲೊಂದೈತೆ ಯೂಸ್ಲೆಸ್ ಹಾಫ್ ಮೆಂಟ್ಲು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎಲ್ಲಿ ಕೋಳಿ? ಕಾಲ್ ಮೇಲೆ 2 ಕೋಳಿ. ನಾನು ಕಾಲ್ ತೋರ್ಸೋ ಡಿಸೈನ್ ನೋಡಿದಾಗ ಅವಕ್ಕ ಚೆನ್ನಾಗಿ ಹಾಕ್ಬೋದು ಅನ್ಕೊಂಡಿದ್ರು. ನನ್ ಕಾಲ್ ನವಿಲು, ಕೋಳಿ, ಓಲೆ ಜುಮ್ಕೆ ಎಲ್ಲ ಐತಪ್ಪ. ಇವಾಗ ಇವಳು ಕಾಲ್ ಮೇಲೆ ಫೈನಲಿ ನವಿಲ್ ತರ ಹಾರ್ಕೊಂಡು ಹೋಗುತ್ತೆ ಇವಾಗ. ಕಿವಿಗೂ ಅದನ್ನೇ ಹಾಕೊಳೋದು. ಇದು ಆಕ್ಚುಲಿ ಚೆನ್ನಾಗಿರೋ. ಓಕೆ ಅಮ್ಮೇ ಕೇಳ್ತಾವಳೆ. ಹಾಯ್ ಅಮ್ಮೋ. ಇವಾಗ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಬೆಳಗ್ಗೆ ಎಲ್ಲ ಮೆಹಂದಿ ಆಯ್ತು, ಇವಾಗ ಬ್ರೈಡ್ ಟು ಬಿ ಮಾಡ್ತಾ ಇದೀವಿ. ಎಲ್ಲ ಇನ್ವಿಟೇಷನ್ ಕೊಟ್ಟು ಬಂದ್ಬಿಟ್ರು. ಬಂದನಾ ಏನ್ ಬಲೂನ್ ಅಲ್ಲಾಡಿಸ್ತಾ ಇದೀಯಾ? ಹೋಗು ಡೆಕೋರೇಷನ್ ಮಾಡು. ಯಾಕೆ ಆಯ್ತಾ ಇನ್ವಿಟೇಷನ್? ಮಮ್ಮಿ ಬ್ರೈಡ್ ಬರ್ತಾ ಇದ್ದಾರೆ. ಬ್ರೈಡ್ ಮೆಹಂದಿ ಕಾರ್ಯಕ್ರಮ ಮುಗಿಸಿ ನಾವು ನೆಕ್ಸ್ಟ್ ಬ್ರೈಡ್ ಟು ಬಿ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ವಿ. ಡೆಕೋರೇಷನ್ ಎಲ್ಲ ಆದಮೇಲೆ ನಮ್ಮ ಫೈನಲ್ ಔಟ್ಪುಟ್ ಈ ಥರ ಇದೆ. ನಮ್ಮ ಬ್ರೈಡ್ ಟು ಬಿ ಡೆಕೋರೇಷನ್ ನಾವು ಮನೆಯಲ್ಲೇ ಮಾಡ್ತಾಯಿದ್ವಿ, ವೆರೈಟಿಯಾಗಿ ಎಲ್ಲ ಇರಲಿ ಅಂತ. ಅವರ ಪೇರೆಂಟ್ಸ್ ಮುಂದೆನೇ ಅವಳ ಬ್ರೈಡ್ ಟು ಬಿನ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ, ಎಲ್ಲರೂ ನೋಡಲಿ ಅಂತ. ಬ್ರೈಡ್ ಇವರೆಲ್ಲ ನಮ್ಮ ಪ್ರೇಕ್ಷಕರು. ಅನ್ನು ನಿಶು ಮ್ಯಾಲ್ ಬ್ರೈಡ್ ಟು ಬಿನೇ ಕಾಣಿಸ್ತಾ ಇಲ್ಲ. ಹ್ಯಾಪಿ ಬರ್ಡೇ ಎಲ್ಲ. ಮದ್ವೆ ಆಗ್ತಾವಳೆ, ಓದ್ತಾವಳೆ, ಮದ್ವೆ ಆಗಿ ಹೋಗ್ತಾವಳೆ, ಹಳ್ಳಕ್ ಬೀಳ್ತಾವಳೆ. ಆಯ್ತು ಆಮೇಲೆ ಅದೇನ್ ಬ್ಯಾಚುಲರ್ಸ್ ಎಲ್ಲ ಏನ್ ಮಾಡ್ತಾರೆ? ಒಂದೇ ಸತಿ ಇದನ್ನ ಮಾಡೋದು, ಇದನ್ನ ಇಟ್ಕೊಂಡು ಒಂದೇ ಕ್ಲಿಪ್ ಮಾಡ್ತಿರ್ತಾರೆ. ಅದೇ ಇದನ್ನ ಇಟ್ಕೊಳ್ಳೋದು ಇದನ್ನ ಇನ್ನೊಂದ್ಸತಿ ಮಾಡೋಣ ನೀಟಾಗಿ. ನೋಡ್ರಿ ಅದು ಇದಾಗಿತ್ತು ನಮ್ಮ ಮೆಹಂದಿ ಮತ್ತು ಬ್ರೈಡ್ ಟು ಬಿ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ನಾಳೆ ಮತ್ತೆ ಬಳೆ ಶಾಸ್ತ್ರ ವ್ಲಾಗ್ ಜೊತೆ ಬರ್ತೀನಿ. ಸ್ಟೇ ಟ್ಯೂನ್ಡ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.